ಸ್ಟೋರಿಗನ್ನ ನೋಡೋಣ. ನೋಡಿ, ಕಲಬುರಗಿಯಲ್ಲಿ ಏನಾಗಿದೆ ಗೊತ್ತಾ? ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆಯಾಗಿದೆ. ಏನದು ಘಟನೆ? ಡೀಟೇಲ್ಸ್ ಕೊಡ್ತಾ ಇದೆ. ಕಲಬುರಗಿಯಲ್ಲಿ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಘಟನೆ ಆಗಿದೆ. ಮಂಗಳಮುಖಿ ಬೆತ್ತಲೆಗೊಳಿಸಿ ಹಲ್ಲೆ ಮಾಡಿದ. ಹಲ್ಲೆ ಬಳಿಕ ಮಂಗಳಮುಖಿಯ ಕೇಶಮುಂಡನ ಮಾಡಿ ಅಟ್ಟಹಾಸವನ್ನ ಮೆರೆಯಲಾಗಿದೆ. ಹಲ್ಲೆಗೊಳಗಾದ ಮಂಗಳಮುಖಿ ಅಂಕಿತಾ ಅಂತ ಕಲಬುರಗಿ ಬಸ್ ನಿಲ್ದಾಣದ ಬಳಿಯಾಗಿರೋ ಘಟನೆ ಇದು. ಭಿಕ್ಷಾಟನೆ ಮಾಡಿದ ಹಣದಲ್ಲಿ ಪಾಲು ಕೊಡ್ಲಿಲ್ಲ ಅಂತೇಳಿ ಹಲ್ಲೆ ಮಾಡಿರೋದು. ಯಾರು? ಶೀಲಾ, ಮಾಲಾ, ಭವಾನಿ ಸೇರಿ 6 ಜನ ಮಂಗಳಮುಖಿಯರಿಂದ ಹಲ್ಲೆ ಆಗಿದೆ. ನೋಡಿ ಹಲ್ಲೆಯ ದೃಶ್ಯ. ಚಪ್ಪಸ್ ಬೇಗ ಆಯ್ತು. ಬಸ್ ಸ್ಟ್ಯಾಂಡ್ದಾಗ ಇಜ್ಜತ್ ಇರೋದು ಈಗ ಅಟ್ಟೆ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ. ಅನಿಲ್ ಸ್ವಾಮಿ, ಏನಾಯಿತು? ಬಟ್ ವಿಡಿಯೋದಲ್ಲಿ ಗಮನಿಸ್ತಾ ಇದ್ರೆ ಒಂದು ರೀತಿಯಾಗಿ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಅಂತ ಅನಿಸ್ತಾ ಇದೆ. ಆಕ್ಚುಲ್ ಆಗಿ ಆಗಿದ್ದೇನು? ಶರತ್, ನಿಜಕ್ಕೂ ಕೂಡ ಇದು ಇಡೀ ನಾಗರಿಕ ಸಮಾಜವೇ ತಲೆ ತೆಗೆಸುವ ಘಟನೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಮಂಗಳಮುಖಿಯವರು ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಏನು ಪ್ರಮುಖ ಇಂತಹ ಒಂದು ಪ್ರದೇಶಗಳಲ್ಲಿ ಇಂತಿಷ್ಟು ಜನ ಭಿಕ್ಷೆ ಬೇಡಬೇಕು ಅನ್ನೋ ಒಂದು ಸ್ಥಳಗಳನ್ನ ಹಂಚಿಕೆ ಮಾಡಿಕೊಳ್ತಾರೆ. ಆದ್ರೆ ಕಲಬುರಗಿ ನಗರದಲ್ಲಿ ಮಂಗಳಮುಖಿಯನ್ನ ಬೆತ್ತಲೆ ಮಾಡಿ ಏನು ಹಲ್ಲೆ ಮಾಡಿದ್ದಾರೆ ಸಹ ಮಂಗಳಮುಖಿಯರು, ಇದು ಸಾಕಷ್ಟು ತಲ್ಲಣ ಉಂಟು ಮಾಡಿ ಅಂತ ಹೇಳ್ಬೋದು. ಕಲಬುರಗಿ ನಗರದ ಬಸ್ ನಿಲ್ದಾಣದ ಬಳಿ ಈ ಒಂದು ಘಟನೆ ನಡೆದಿರೋ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಭಿಕ್ಷಾಟನೆ ಮಾಡಿದ ಹಣದಲ್ಲಿ ಪಾಲು ಕೊಡದಿದ್ದಕ್ಕೆ ಶೀಲಾ, ಮಾಲಾ, ಭವಾನಿ ಸೇರಿದಂತೆ ಒಟ್ಟು 6 ಜನ ಮಂಗಳಮುಖಿಯರು ಸೇರಿಕೊಂಡು ಓರ್ವ ಮಂಗಳಮುಖಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಆಕೆಯನ್ನ ಸಂಪೂರ್ಣವಾಗಿ ಬೆತ್ತಲೆಗೊಳಿಸಿ ಮತ್ತು ಬಳಿಕ ಆಕೆ ಮೇಲೆ ಹಲ್ಲೆ ಮಾಡಿದಲ್ಲದೆ ಆಕೆಯ ತಲೆಯನ್ನ ಬೋಳಿಸಿ ಅಂದ್ರೆ ಮತ್ತಿತರ ಭಾಗಗಳ ಮೇಲೆ ಒದ್ದು ವಿಕೃತಿ ಮೆರೆದ ಅಂತ ಹೇಳ್ಬೋದು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸದ್ಯ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಪೊಲೀಸರು ಕೂಡ ಏನೊಂದು ಹಲ್ಲೆ ಮಾಡಿರುವ ಮಂಗಳಮುಖಿಯರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಶರತ್, ಥ್ಯಾಂಕ್ ಯು ಅನಿಲ್ ಸ್ವಾಮಿ ಡೀಟೇಲ್ಸ್ಗಾಗಿ.